ಹೆಲೋ ವ್ಯೂಯರ್ಸ್, ವೆಲ್ಕಮ್ ಟು ಹೇಮಂತ್ ಸಾಬ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಒಂದು ಸ್ಪೆಷಲ್ ಟ್ರೈನ್ನ ಬಗ್ಗೆ. ಈ ಟ್ರೈನ್ ಎಷ್ಟು ಸ್ಪೆಷಲ್ ಅಂದರೆ ಜಗತ್ತಿನ ಅತ್ಯಂತ ಶ್ರೀಮಂತರು ಕೂಡ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ. ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ಬನ್ನಿ ನೋಡೋಣ. ಮೊದಲೇ ಹೇಳಿದ ಹಾಗೆ ಈ ಟ್ರೈನ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಇದು ದ ವರ್ಲ್ಡ್ಸ್ ಮೋಸ್ಟ್ ಲಕ್ಸುರಿಯಸ್ ಟ್ರೈನ್ ಅಲ್ಲ, ದ ವರ್ಲ್ಡ್ಸ್ ಫಾಸ್ಟೆಸ್ಟ್ ಟ್ರೈನ್ ಕೂಡ ಅಲ್ಲ, ಬಟ್ ದ ವರ್ಲ್ಡ್ಸ್ ಸೇಫೆಸ್ಟ್ ಟ್ರೈನ್ ಆಗಿರುತ್ತೆ. ಈ ಟ್ರೈನಲ್ಲಿ 21 ಕಂಪಾರ್ಟ್ಮೆಂಟ್ಸ್ ಇದ್ದು ಇದರ ಟಾಪ್ ಸ್ಪೀಡ್ ಜಸ್ಟ್ 55 km/h ಅಷ್ಟೇ. ಇದಕ್ಕೆ ಕಾರಣ ಇದರ ಸೇಫ್ಟಿ ಫೀಚರ್ಸ್. ಈ ಟ್ರೈನ್ನ 21 ಕಂಪಾರ್ಟ್ಮೆಂಟ್ಸ್ನ ಫ್ಲೋರಿಂಗ್, ಮೇಲಿರುವಂಥ ರೂಫ್ ಮತ್ತು ಸೈಡಲ್ಲಿರುವಂಥ ಬಾಡಿ ಎಲ್ಲವೂ ಸಹ 1 feet ಥಿಕ್ನೆಸ್ ಆಗಿರುತ್ತೆ. ಇದೇ ಕಾರಣದಿಂದ ಕಂಪಾರ್ಟ್ಮೆಂಟ್ನ ವೇಟ್ ಜಾಸ್ತಿ ಆಗಿ ಇದರ ಟಾಪ್ ಸ್ಪೀಡ್ ತುಂಬಾ ಕಡಿಮೆ. ಇದರ ಜೊತೆಗೆ ಈ ಕಂಪಾರ್ಟ್ಮೆಂಟ್ಸ್ನಲ್ಲಿರುವಂಥ ಪ್ರತಿಯೊಂದು ವಿಂಡೋಸ್ ಸಹ ಬುಲೆಟ್ ಪ್ರೂಫ್ ಆಗಿರುತ್ತೆ. ಇದೇ ಕಾರಣದಿಂದ ಇದರ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಲಿ ಅಥವಾ ಬಾಂಬ್ ಬ್ಲಾಸ್ಟ್ ಮಾಡಿದ್ರೂ ಸಹ ಒಳಗಡೆ ಇರೋರಿಗೆ ಒಂದು ಸ್ವಲ್ಪನೂ ಕೂಡ ಏಟಾಗೋದಿಲ್ಲ. ಇದರ ಜೊತೆಗೆ ಅಡಿಷನಲ್ ಫೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ, ಈಗ ಜೇಮ್ಸ್ ಬಾಂಡ್ ಮೂವೀಸಲ್ಲಿ ನೀವು ಕಾರ್ಸನ್ನು ನೋಡಿರ್ತೀರ, ಬಹಳಷ್ಟು ಸೊಫೆಸ್ಟಿಕೇಟೆಡ್ ಆಗಿ ಹೈಟೆಕ್ ವೆಪನ್ಸ್ ಅನ್ನು ಹೊಂದಿರುತ್ತೆ. ಈಗ ಆ ಕಾರಲ್ಲಿರುವಂಥ ಫೀಚರ್ಸ್ ತೆಗೆದು ಟ್ರೈನ್ ಹಾಕಿದ್ರೆ ಹೇಗಿರುತ್ತೋ ಈ ಟ್ರೈನ್ ಹಾಗೆ ಇರುತ್ತೆ. ಬಿಕಾಸ್ ಈ ಟ್ರೈನಲ್ಲಿ ಇನ್ಬಿಲ್ಟ್ ಮೆಷಿನ್ ಗನ್ಸ್ ಇದೆ ಆ್ಯಂಡ್ ಆಂಟಿ ಟ್ಯಾಂಕ್ ಮಿಸೈಲ್ಸ್ ಕೂಡ ಇದೆ. ಆ್ಯಂಡ್ ರೀಸೆಂಟ್ ಆಗಿ ಆಂಟಿ ಡ್ರೋನ್ ಮತ್ತು ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಸ್ ಕೂಡ ಇದರಲ್ಲಿದೆ. 800km 손의 표적 지역을 타격할 때 대한 임무를 받고 ಬಟ್ ಇಂಟ್ರೆಸ್ಟಿಂಗ್ ಫೀಚರ್ ಏನು ಗೊತ್ತಾ, ಈ ಟ್ರೈನಲ್ಲಿ ಸಪೋಸ್ ನೀವು ಈ ಟ್ರೈನಿಂದ ಎಸ್ಕೇಪ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಬಿಲ್ಟ್ ಇನ್ ಹೆಲಿಕಾಪ್ಟರ್ ಕೂಡ ಇದೆ. ನಿಮಗೆ ಮೊದಲೇ ಹೇಳಿದ ಹಾಗೆ ಈ ಟ್ರೈನ್ನ ಟಾಪ್ ಸ್ಪೀಡ್ ಜಸ್ಟ್ 55 km/h ಅಷ್ಟೇ. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡೋದಕ್ಕೆ ತುಂಬ ಹೊತ್ತು ತಗೊಳುತ್ತೆ. ಸೊ ಒಳಗಡೆ ಇರೋರಿಗೆ ಎಂಟರ್ಟೈನ್ಮೆಂಟ್ ಬೇಕಲ್ಲ. ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಲೈವ್ ಸಿಂಗಿಂಗ್, ಡಾನ್ಸಿಂಗ್ ಆ್ಯಂಡ್ ಥಿಯೇಟರ್ ಆರ್ಟ್ ಪರ್ಫಾರ್ಮೆನ್ಸಸ್ ಕೂಡ ಇರುತ್ತೆ. ಮತ್ತು ಈ ಟ್ರೈನಲ್ಲಿರುವಂಥ ಕಿಚನ್ ತುಂಬಾ ಸೊಫೆಸ್ಟಿಕೇಟೆಡ್ ಆಗಿದ್ದು ಪ್ರತಿಯೊಂದು ಕ್ಯುಸಿನ್, ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕ್ಯುಸಿನ್ ಸಹ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಫ್ರಮ್ ದ ಮೇನ್ ಸೋರ್ಸ್ ತೊಗೊಂಬಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಸ್ವಿಟ್ಜರ್ಲ್ಯಾಂಡ್ನ ಚೀಸ್, ಫ್ರಾನ್ಸ್ ದೇಶದ ವೈನ್ ಮತ್ತು ಜಪಾನ್ನ ಟೋಫು ಆ್ಯಂಡ್ ಟೂನಾ ಫಿಶ್, ಈ ಥರ ಹಲವಾರು ವಿಷಯಗಳು ಇರುತ್ತೆ. ಆ್ಯಂಡ್ ಇದರ ಜೊತೆಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಈ ಟ್ರೈನಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರನೇ 150 to 200 ಹೈಲಿ ಟ್ರೈನ್ಡ್ ಸ್ಪೆಷಲ್ ಕಮಾಂಡೋಸ್ ಕೂಡ ಇರ್ತಾರೆ. ಇದೆಲ್ಲ ಫೀಚರ್ಸನ್ನು ಕನ್ಸಿಡರ್ ಮಾಡಿ ಈ ಟ್ರೈನ್ಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಚಲಿಸುವ ಕೋಟೆ ಅಂತ. ದ ಮೂವಿಂಗ್ ಫೋರ್ಟ್ರೆಸ್ ಅಂತ ಇದನ್ನು ಕರೀತಾರೆ. ಕೊನೆಗೂ ನಾವು ವಿಡಿಯೋವಿನ ಕ್ಲೈಮ್ಯಾಕ್ಸ್ಗೆ ಬಂದಾಯಿತು. ಈ ಕೋಟೆಯ ಅಧಿಪತಿ ಯಾರು, ಈ ಕೋಟೆಯ ಒಡೆಯ ಯಾರು? ಆ್ಯಕ್ಚುಲಿ ಈ ಕೋಟೆಯ ಒಡೆಯ ನಾರ್ತ್ ಕೊರಿಯನ್ ಪ್ರೆಸಿಡೆಂಟ್ ಆದ ಕಿಮ್ ಜಾಂಗ್ ಉನ್. ಎಸ್, ಪ್ರೆಸಿಡೆಂಟ್ ಕಿಮ್ ಜಾಂಗ್ ಉನ್ ಆ್ಯಕ್ಚುಲಿ ಕಾರಲ್ಲಿ ಅಥವಾ ಏರ್ಕ್ರಾಫ್ಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡಲ್ವಂತೆ, ಯಾವಾಗಲೂ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಾರೆ. ಇದು ಕಿಮ್ ಜಾಂಗ್ ಉನ್ನ ಟ್ರೆಡಿಷನ್. ಬಿಕಾಸ್ ತಮ್ಮ ತಂದೆ ಆದ ಕಿಮ್ ಜಾಂಗ್ ಇಲ್ ಕೂಡ ಇದನ್ನೇ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಆ್ಯಕ್ಚುಲಿ ನಾರ್ತ್ ಕೊರಿಯನ್ ಮಿನಿಸ್ಟರ್ಗೆ ಒಬ್ರು ಜರ್ನಲಿಸ್ಟ್ ಕೇಳಿದಾಗ ಅವ್ರು ಹೇಳಿದ್ರು, ಕಿಮ್ ಜಾಂಗ್ ಉನ್ನ ಪ್ಲೇನ್ ಭಾಳಷ್ಟು ಹಳೇದಾಗಿದ್ದು ಮೇಂಟೆನೆನ್ಸ್ ತುಂಬ ಹಿಡಿಯುತ್ತೆ, ಸೊ ಅದಕ್ಕೋಸ್ಕರ ಯಾವಾಗಲೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತ. ಆ್ಯಂಡ್ ಅವ್ರು ಹೇಳಿದ ಒಂದು ವಿಷಯ ಆ್ಯಕ್ಚುಲಿ ನಂಗೆ ಸತ್ಯ ಅನ್ನಿಸ್ತು. ಬಿಕಾಸ್ ಅವ್ರು ಹೇಳಿದ್ದು, ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ದೇಶದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯವು ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಇವ್ರೇನಾದರೂ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕಮೆಂಟ್ಸ್ ಕೊಡಬೇಕಂದ್ರೆ ಇಮಿಡಿಯೇಟಾಗಿ ಕೊಡೋಕ್ಕೆ ಪಾಸಿಬಲ್ ಇರುತ್ತೆ. ಬಿಕಾಸ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಸಿಸ್ಟಮಿಂದ ಎನೇಬಲ್ ಆಗಿರುತ್ತೆ. ಬಟ್ ಇದೆಲ್ಲವೂ ಸಹ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. 하면 전국을 어디서나 지휘할 수 있고 모든 팩스나 이메일을 다 받아볼 수 있고 보고서를 다 받아볼 수 있고 그런 통신 시설들이 다 돼 있으니까 김정은으로서는 그것이 자기 집처럼 편안하다고 느낄 수가 있을 거예요. ಬಟ್ ಎಷ್ಟೇ ಇದ್ರೂ ಸಹ ನಮಗೆ ಗೊತ್ತಿರೋ ವಿಷಯ ಏನು ಅಂದರೆ, ಇವ್ರಿಗೆ ಥ್ರೆಟ್ಸ್, ಲೈಫ್ ಥ್ರೆಟ್ಸ್ ಅನ್ನೋದು ತುಂಬ ಜಾಸ್ತಿ ಇರೋ ಕಾರಣದಿಂದ ಯಾವಾಗಲೂ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಾರೆ ಅಂತ. ಇದೇ ಕಾರಣದಿಂದ ಕಿಮ್ ಜಾಂಗ್ ಉನ್ ತನ್ನ ದೇಶದಲ್ಲಿರುವಂತಹ 20 ಅರಮನೆಗಳಿಗೂ ಸಹ ಪ್ರೈವೇಟ್ ರೈಲ್ವೆ ಸ್ಟೇಷನ್ಸ್ ಅನ್ನು ಕೊಟ್ಟಿರ್ತಾರೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ನಿಮ್ಗೊಂದು ಕ್ವೆಶ್ಚನ್ ಬರುತ್ತೆ. ಅದೇನು ಅಂದರೆ, ತಮ್ಮ ದೇಶದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ, ಓಕೆ, ದಟ್ ಇಸ್ ಫೈನ್. ಬಟ್ ಫಾರಿನ್ ಹೋಗಬೇಕು ಅಂದರೆ ಹೇಗೆ? ಕಿಮ್ ಜಾಂಗ್ ಉನ್ ಯೂಶಲಿ ಟ್ರಾವೆಲ್ ಮಾಡೋದು ಜಸ್ಟ್ ಚೈನಾಗೆ ಮತ್ತು ರಷ್ಯಾಗೆ ಮಾತ್ರ. ಎರಡನ್ನೂ ಸಹ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಾರೆ. ರೀಸೆಂಟಾಗಿ ರಷ್ಯಾದ ವ್ಲಾಡಿವೋಸ್ಟಾಕಲ್ಲಿ ಒಂದು ಸಮಿಟ್ ನಡೀತು.
ಆಗ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅನ್ನ ಮೀಟ್ ಮಾಡೋದಕ್ಕೆ ಕಿಮ್ ಜಾಂಗ್ ಉನ್ ಅವರು ತಮ್ಮ ದೇಶದ ಕ್ಯಾಪಿಟಲ್ ಆದ ಪ್ಯಾಂಗ್ಯಾಂಗ್ ಇಂದ ರಷ್ಯಾಗೆ 22 hours ಟ್ರಾವೆಲ್ ಮಾಡಿಕೊಂಡು ಟ್ರೈನಲ್ಲಿ ಹೋಗಿದ್ರು. ಮೋಸ್ಟ್ ಫನ್ ಫ್ಯಾಕ್ಟ್ ಏನು ಗೊತ್ತಾ, ಚೈನಾದ ರೈಲ್ವೆ ಟ್ರ್ಯಾಕ್ಸ್ ಮತ್ತೆ ನಾರ್ತ್ ಕೊರಿಯಾದ ರೈಲ್ವೆ ಟ್ರ್ಯಾಕ್ ಸಿಮಿಲರ್ ಇರೋ ಕಾರಣದಿಂದ ಏನೂ ತೊಂದರೆ ಆಗಿಲ್ಲ. ಬಟ್ ರಷ್ಯನ್ ರೈಲ್ವೆ ಟ್ರ್ಯಾಕ್ಸ್ ಡಿಫ್ರೆಂಟ್ ಆಗಿರೋ ಕಾರಣದಿಂದ ಈ ಟ್ರೈನಲ್ಲಿ ಇರುವಂತಹ ಪ್ರತಿಯೊಂದು ವೀಲ್ ಕೂಡ ಚೇಂಜ್ ಮಾಡಬೇಕಾಗಿತ್ತಂತೆ. ಅಂಡ್ ಇದನ್ನೆಲ್ಲ ನೋಡಿದ್ರೆ ತುಂಬಾ ಸ್ಟುಪಿಡ್ ಅನ್ಸುತ್ತೆ, ಬಟ್ ಒಂದು ದೇಶದ ರಾಜ ಏನ್ ಬೇಕಾದ್ರೂ ಮಾಡ್ಕೋಬೋದಲ್ಲ. ಈ ಟ್ರೈನ್ ನ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಆಕ್ಚುಲಿ ರಿಸರ್ಚ್ ಮಾಡಿದೆ, ಡೇಟ್ಸ್ ನಂಗೆ ಪ್ರಾಪರ್ ಆಗಿ ಸಿಗ್ಲಿಲ್ಲ. ಬಟ್ ಮ್ಯಾನುಫ್ಯಾಕ್ಚರ್ ಆಗಿರೋದು ರಷ್ಯಾ ಅಲ್ಲಿ ಅಂಡ್ ಇವರ ರಿಕ್ವೈರ್ಮೆಂಟ್ಗೆ ತಕ್ಕಾಗಿ ಮಾಡಿಫಿಕೇಶನ್ ಎಲ್ಲ ನಡೆದಿರೋದು ನಾರ್ತ್ ಕೊರಿಯಾ ಅಲ್ಲಿ. ಸೊ ಇದು ಇವತ್ತಿನ ಸ್ಟೋರಿ, ದ ವರ್ಲ್ಡ್ಸ್ ಸೇಫೆಸ್ಟ್ ಟ್ರೈನ್. ಈ ವಿಡಿಯೋವಿನ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಲೀವ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಂಟಿಲ್ ದೆನ್ ಇಟ್ಸ್ ಹೀಮ್ಯಾನ್ ಸೈನಿಂಗ್ ಆಫ್.